ಎಲ್ಲಾ ಮಾಧ್ಯಮಗಳಲ್ಲಿ ನೀವು ಸಹ ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಮಕ್ಕಳಿಗೆ ಮತ್ತೆ ಯುವಕರಿಗೆ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಅಂದ್ರೆ ಹೃದಯಾಘಾತ ಆಗ್ತಾ ಇದೆ. ಆ ಹೃದಯಾಘಾತ ನೋಡಿದಾಗ ಒಂದಷ್ಟು ಜನ ಸಣ್ಣ ಸಣ್ಣ ಮಕ್ಕಳುಗಳಿರ್ತವೆ, ಇವೆಲ್ಲ ಸಹ ನಾವು ಮಾಧ್ಯಮಗಳಲ್ಲಿ ನೋಡಿದಾಗ ನಮಗೆ ಮನಸ್ಸಿಗೆ ನೋವಾಗ್ತದೆ. ಆವಾಗ ನಮ್ಮ ಸಂಸ್ಥೆ ಮತ್ತೆ ಹಲವಾರು ಸಂಸ್ಥೆಯರು, ತಂದೆ ತಾಯಂದಿರು, ಅಕ್ಕಂದಿರು, ಅಜ್ಜಂದಿರು ಮತ್ತೆ ಹಲವಾರು ರೀತಿಯಂತ ಸಮಾಜಮುಖಿ ಕೆಲಸ ಮಾಡ್ತಿರೋ ನಾವೆಲ್ಲರೂ ಸೇರ್ಕೊಂಡು ಒಂದು ವಿಚಾರ ಸಂಕಿರಣ ಮಾಡ್ತೀವಿ. ಏನಾದರೂ ಸಮಾಜಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ನಾವೆಲ್ಲರೂ ಸೇರಿ ಒಂದು ಹೊಸತನವಾಗಿ ಸಾರ್ವಜನಿಕವಾಗಿ ಆಹಾರದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ನಾವು. ಅವಾಗ ನಮ್ಗೆ ಒಂದು ಅಜ್ಜಿ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ನಾವು ಬಡೆ ರೋಗಗಳು ಅಂತೆಲ್ಲ ಬರ್ತಾ ಇತ್ತು, ಅವಾಗೆಲ್ಲ ಯಾವ ರೀತಿ ಮೆಡಿಸಿನ್ ತಗೊಂತ ಇದ್ರ, ಔಷಧ ತಗೊಂತ ಇದ್ರ, ಯಾವ ರೀತಿ ವಾಸಿ ಮಾಡ್ಕೊಂತ ಇದ್ರ ಅಂತ ವಿಚಾರ ಮಾಡ್ತೀವಿ. ಅವಾಗ ವಿಚಾರ ಬರ್ತದೆ, ನಾವೆಲ್ಲ ಅವಾಗ ಗಿಡಮೂಲಿಕೆಗಳು ಪಂಡಿತರು ಅನ್ನೋರು ಇರ್ತಿದ್ರು, ಮತ್ತೆ ಅವರೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು. ನಮ್ಮ ಮನೆಗಳಲ್ಲೇ, ನಮ್ಮ ಹಿತ್ತಲಿನಲ್ಲಿಯೇ ಮದ್ದಿದೆ, ನಮ್ಮ ಮನೆಯಲ್ಲೇ, ನಮ್ಮ ಆಹಾರಗಳಲ್ಲೇ ಮದ್ದಿದೆ ಅಂತ ಅವ್ರು ಹೇಳಿದ್ರು. ಅದೇ ಉದ್ದೇಶಕ್ಕೆ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಹೆಸರು. ಮತ್ತೆ ಆ ಅಜ್ಜಿ ಹೇಳಿದಾಗ ಸಂಜೀವಿನಿ ಲಡ್ಡು ಅಂತ ಹೆಸರಿ ಅಂತ